ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಆಲ್ರೆಡಿ ಟಾಪ್ ಇದೆಲ್ಲ ಕಟ್ಟಿಂಗ್ ಆಗಿದೆ, ಸ್ಲೀವ್ ಆಗಿದೆ, ಬ್ಯಾಕ್ ಮತ್ತು ಫ್ರಂಟ್ ಆಗಿದೆ. ಈಗ ನಾವು ನೆಕ್ಕಿದ ಪಾರ್ಟ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ತೋರಿಸ್ತಿದ್ದೇನೆ ಗೈಸ್. ಮೊದಲಿಗೆ ಈ ಥರ ಕ್ಯಾನ್ವಸ್ ಇಟ್ಕೊಳ್ಳಿ ಗೈಸ್. ಈ ಥರ ಇದು ಶೈನಿಂಗ್ ಉಂಟು ನೋಡಿ, ಇದು ಗಮ್ ಬರುತ್ತೆ, ಇದು ಶೈನಿಂಗ್ ಇಲ್ಲ. ಇದು ಗಮ್ ಕ್ಯಾನ್ವಸ್ ಅಂತ ಹೇಳ್ತಾರೆ ಇದನ್ನು ಯೂಸ್ ಮಾಡಿಕೊಂಡು ನೆಕ್ ರೆಡಿ ಮಾಡಬೇಕು. ಯಾಕೆಂದರೆ ನೆಕ್ ನೀಟಾಗಿ ಕುತ್ಕೊಳ್ತದೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದೇನೆ. ಇನ್ನೊಂದು ಪೇಪರ್ ಕ್ಯಾನ್ವಸ್ ಅಂತ ಬರುತ್ತೆ, ಅದು ತುಂಬ ತೆಳು ಇರುತ್ತೆ, ಅದಕ್ಕಿಂತ ಇದು ಬೆಟರ್ ಅಂತ ನನಗೆ ಅನಿಸ್ತದೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ. ಆಲ್ರೆಡಿ 1 ಮೀಟರ್ ತೊಗೊಂಡಿದ್ದೇನೆ, ಅದನ್ನು ಅರ್ಧ ಮೀಟ್ರ್ ಹೀಗೆ ತಗೊಂಡು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಓಕೆ ಗೈಸ್, ಇದು ಕ್ಯಾನ್ವಾಸ್ ತೊಗೊಂಡಿದ್ವಿ ಅಲ್ಲ, ಗಮ್ ಕ್ಯಾನ್ವಾಸ್. ಇಲ್ಲಿ ಶೈನಿಂಗ್ ಇದ್ದದ್ದು ಅದು ಗಮ್, ಅದನ್ನು ಒಳಗಡೆ ಹಾಕ್ಕೊಳ್ಳಿ. ಇದು ಫ್ರಂಟಿಗೆ ಮಾರ್ಕ್ ಮಾಡಲಿಕ್ಕೋಸ್ಕರ ನೆಕ್ ಈಗ ಯಾವ ಥರ ರೆಡಿ ಮಾಡೋದಂದರೆ, ಈ ಥರ ಕಟ್ ಮಾಡ್ಕೊಂಡಿದ್ದೇವಲ್ಲ, ಫ್ರಂಟ್ ಇದು ಬ್ಯಾಕ್ ಸ್ಕ್ವೇರ್ ಅಲ್ಲ, ಫ್ರಂಟ್ ಇದು ಈ ಥರ ಪೀಸ್ ಇರುತ್ತಲ್ಲ, ಅದನ್ನು ನಾವು ತಗೊಂಡು ಇಲ್ಲಿ ಹೀಗೆ ಇಟ್ಕೊಳ್ಳಿ. ಫ್ರಂಟ್ ಈ ಥರ ಹೀಗೆ ಇಟ್ಕೊಂಡು ಪೆನ್ನಲ್ಲಿ ಸಾಗ್ಬೋದು, ಚಾಕಲ್ಲಿ ಸಾಗ್ಬೋದು, ನಿಮಗೆ ಯಾವುದರಲ್ಲಿ ಮಾರ್ಕ್ ಮಾಡಲಿಕ್ಕಾಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ಕೆಳಗಡೆ ಸ್ವಲ್ಪ ಪೀಸ್ ಬಿಟ್ಕೊಳ್ಳಿ, ಯಾಕಂದರೆ ಅಲ್ಲಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ. ಜಸ್ಟ್ ಈ ಥರ ಹೀಗೆ ಇಟ್ಕೊಂಡು ತುಂಬಾ ಈಸಿ ಆಗುತ್ತೆ ಗೈಸ್. 2 ಮೆಥಡ್ ಉಂಟು, ಅದು ಬೇಕಿತ್ತು ತೋರಿಸ್ತೇನೆ. ಈ ಥರ ಇಟ್ಕೊಳ್ಳಿ. ಈ ಪಾಯಿಂಟಿಗಿಂತ ಇಲ್ಲಿ 1/4 ಇಂಚಿಗೆ ಸೈಡಲ್ಲೇ ಔಟ್ಲೈನ್ ಹಾಕ್ಕೊಂಡು ಬನ್ನಿ. 1/4 ಇಂಚಲ್ಲಿ ನಿಮಗೆ ಮಾಡ್ತಾ ಬರುತ್ತೆ, ಮತ್ತು ಯಾವ ಥರ ಮಾರ್ಕ್ ಮಾಡಬೇಕಂತ ಗೊತ್ತಾಗುತ್ತೆ. 1/4 ಇಂಚ್ ಯಾಕೆಂದರೆ ಇಲ್ಲಿ ಸ್ಟಿಚಿಂಗ್ ಮಾಡ್ತೇವಲ್ಲ, ಇಲ್ಲಿ ಮೇಲ್ಗಡೆ ಬಟ್ಟೆ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ 1/4 ಇಂಚಲ್ಲಿ ಮಾರ್ಕ್ ಮಾಡ್ತಾ ಬನ್ನಿ. ಓಕೆನಾ? ನಿಮ್ಗೆ ಗೊತ್ತಾಗಲಿಲ್ಲ ಆದರೆ ಇಲ್ಲಿ ಹೀಗೆ ಟೇಪಲ್ಲಿ ಯೂಸ್ ಮಾಡ್ಕೊಂಡು 1/4 ಇಂಚ್ ಮಾರ್ಕ್ ಮಾಡ್ಕೊಳ್ಬೋದು. ಜಸ್ಟ್ ಹೀಗೆ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಬೇಕಿದ್ರೆ ಮೇಲ್ಗಡೆ ಇಟ್ಕೊಳ್ಳಿ, ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ಳಿ ಎಕ್ಸ್ಟ್ರಾ ಪೀಸ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಸಹ ಇಟ್ಕೊಳ್ಬೋದು, ಬಟ್ ನಾನು 1 ಇಂಚ್ ಇಟ್ಕೊಳ್ಳಿಲ್ಲ, 3/4 ಇಂಚಿಗೆ ಮಾರ್ಕ್ ಮಾಡ್ತಿದ್ದೇನೆ. ಇಷ್ಟಕ್ಕೆ 3/4 ಇಂಚ್ ಮಾರ್ಕ್ ಮಾಡ್ತಾ ಹೋಗಿ. ಇಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೇನೆ, ನೋಡ್ಕೊಂಡ್ರೆ ಹೀಗೆ. ಇಲ್ಲಿ ಕೆಳಗೆ ನೋಡ್ಕೊಳ್ಳಿ, ಇಲ್ಲಿ ಇದನ್ನು ಇದೇ ಥರ ಶೇಪ್ ಕೊಡಿ, ಇದೇ ಥರ ಹೀಗೆ ಶೇಪ್ ಕೊಡ್ತೀವಿ. ಹೀಗೆ ಓಕೆ ಗೈಸ್, ನೋಡಿದ್ರಲ್ಲ, ಇದೇ ಥರ ಶೇಪ್ ಕೊಟ್ಟರೆ ಆಯಿತು. ಈಗ ಈ ಪೀಸ್ ಅಂತ ತೆಗೆದು ಕಟ್ಟಿಂಗ್ ಮಾಡ್ಕೊಳ್ತಿದ್ದೇನೆ. ಕಟ್ಟಿಂಗ್ ಮಾಡುವಾಗ ನೀವು ಈ ಥರ ನೀಡಲಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು, ಆಚೆ ಹೋಗೋದಿಲ್ಲ, ಅದಕ್ಕೋಸ್ಕರ ಹೀಗೆ ಒಂದು ನೀಡಲ್ ಹಾಕ್ಕೊಳ್ಳಿ. ಇದನ್ನು ನಾನೀಗ ಆಲ್ರೆಡಿ ಕಟ್ ಮಾಡ್ತೇನೆ, ನೋಡ್ಕೊಳ್ಳಿ. ಫಸ್ಟಿಗೆ ಇದು ಕಟ್ ಮಾಡ್ಕೊಳ್ಳಿ. ಒಂದು ಇಂಚು ಇಟ್ಕೊಳ್ಬೋದು ಗೈಸ್, ಆದರೆ ತುಂಬ ಅಗಲ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನಾನು 3/4 ಇಂಚ್ ಇಟ್ಕೊಂಡಿದ್ದೇನೆ. ಹೀಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ. ಇದು ಫ್ರಂಟ್ ನೆಕ್, ಬರ್ಕೊಳ್ಳಿ ಬೇಕಿದ್ರೆ ನಿಮಗೆ ಕನ್ಫ್ಯೂಸ್ ಆದರೆ. ಫ್ರಂಟ್ ನೆಕ್ ಇದು ಗಮ್ ಐರನ್ ಹಾಕುವಾಗ ಈ ಬದಿ ಇರಬೇಕು ಬಟ್ಟೆಗೆ ಅಟ್ಯಾಚ್ ಆಗಿ, ಓಕೆನಾ? ಓಕೆ, ಫ್ರಂಟ್ ಇದು ನೋಡಿದ್ರಲ್ಲ ಯಾವ ಥರ ಕಟ್ಟಿಂಗ್ ಮಾಡೋದಂತೆ. ಬ್ಯಾಕ್ ಇದು ಇನ್ನೊಂದು, ಕೆಲವೊಮ್ಮೆ ನಾವು ಈ ಪೀಸ್ ಕಟ್ ಮಾಡಿದರೆ ಕೆಲವೊಮ್ಮೆ ಮಿಸ್ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕಂದ್ರೆ
ಒಂದ್ವೇಳೆ ಪೀಸ್ ನೆಕ್ಕಿದ ಪೀಸ್ ಮಿಸ್ ಆಗಿದ್ರೆ ಈ ಥರ ಇಟ್ಕೊಳ್ಳಿ. ಹೀಗೆ ಹೀಗೆ ಇಟ್ಕೊಂಡು ಇಲ್ಲಿ ಪೀಸ್ ನಮಗೆ ಉಳಿತದೆ. ಯಾಕೆಂದರೆ ನಾವು ಹೀಗೆ ಇಟ್ಕೊಂಡ್ರೆ ನಾವು ಮಾಡಿದರೆ ಓಕೆ ಗೈಸ್, ನೋಡಿದ್ರಲ್ಲ ಫ್ರಂಟ್ ಆಯಿತು. ಬ್ಯಾಕ್ ಸ್ಟ್ರೈಟಲ್ಲಿ ಇಡ್ಬೋದು, ಬಟ್ ಅದು ಇಲ್ಲಿ ತನಕ ಕ್ಯಾನ್ವಸ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳಿ. ಯಾಕೆಂದರೆ ಬ್ಯಾಕ್ ಸೈಡ್ ಜಿಪ್ ಇಟ್ಟರೆ ನಮಗೆ ಯೂಸ್ ಆಗುತ್ತೆ. ಇಲ್ಲಿ ಕಟ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡುವಾಗ ಮಾತ್ರ ಈ ಬಟ್ಟೆಯನ್ನು ಇಟ್ಟು ಮಾರ್ಕ್ ಮಾಡೋದಾದರೆ ಇದಕ್ಕಿನ ಹಾಕ್ಕೊಳ್ಬೇಕು. ಹೀಗೆ ಇದಕ್ಕಿನ ಹಾಕ್ಕೊಳ್ಳಿ. ನೀವು ಬಟ್ಟೆ ಪೀಸ್ ಇದ್ದರೆ ಈ ಥರ ಕಟ್ ಮಾಡಿದ್ದಿದ್ರೆ ಈ ಪೀಸಿಗೆ 1/4 ಇಂಚಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡಲಿಕ್ಕೆ, ನಾವು ಡೈರೆಕ್ಟ್ ಈ ಲೈನಿಂಗ್ ಪೀಸೇ ಇಡೋದಾದರೆ ಇಲ್ಲಿ ಹೀಗೆ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ 1/4 ಇಂಚು ಎಕ್ಸ್ಟ್ರಾ, ಇದಕ್ಕೆ 1/4 ಇಂಚಲ್ಲಿ ಎಕ್ಸ್ಟ್ರಾ ಈ ಥರ ಎಕ್ಸ್ಟ್ರಾ ಮಾರ್ಕ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ಸಹ 3/4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 3/4 ಇಂಚಿಗೆ ಮಾರ್ಕ್ ಮಾಡಿ ಸಹ ಮಾಡ್ಬೋದು. ನಾನು ಜಸ್ಟ್ ಅಂದಾಜಲ್ಲಿ ಹಾಕ್ತಿದ್ದೇನೆ ಈ ಥರ. ಓಕೆನಾ ಗೈಸ್, ನೋಡಿದ್ರಲ್ಲ ಯಾವ ಥರ ಬ್ಯಾಕ್ ಮತ್ತು ಫ್ರಂಟ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ಕ್ಯಾನ್ವಾಸಲ್ಲಿ. ಇದನ್ನು ಸಹ ಕಟ್ಟಿಂಗ್ ಮಾಡಿ ತೋರಿಸ್ತೇನೆ. ಹೀಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಬೇಕಿದ್ದರೆ ಇಟ್ಕೊಳ್ಳಿ, ಪರವಾಗಿಲ್ಲ, ಮತ್ತು ಕಟ್ ಮಾಡಿ ತೆಗಿಬೋದು. ಓಕೆ, ನೋಡಿದ್ರಲ್ಲ ಗೈಸ್, ಇದು ವೇಸ್ಟ್ ಕ್ಯಾನ್ವಾಸ್, ಯಾವುದಕ್ಕೂ ಯೂಸ್ ಮಾಡ್ಬೋದು. ತೆಗೆದಿಟ್ಕೊಳ್ಳಿ. ಬ್ಯಾಕ್ ಇದು ಮತ್ತು ಫ್ರಂಟ್ ಇದು ಎರಡು ಆಗಿದೆ, ನೋಡ್ಕೊಡಿ. ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಆಗಿದೆ. ಇದು ಕಟ್ಟಾಗಿದೆ ಬ್ಯಾಕ್ ಸೈಡ್. ಜಿಪ್ ಹಿಡಿದಾದ್ರೆ ಬೇರೆ ಸಪ್ರೇಟ್ ಕಟ್ಟಾಗಿ ಜಿಪ್ ಇಡಲಿಕ್ಕೆ. ಒಂದು ವೇಳೆ ನಿಮಗೆ ಜಿಪ್ ಇಲ್ಲ ಅಂದರೆ ಈ ಥರ ಇಟ್ಟು ಹಾಕ್ಕೊಳ್ಬೋದು. ಓಕೆನಾ, ಐರನ್ ಮಾಡಿ ಈ ಥರ ಇಟ್ಕೊಂಡು ಹಾಕ್ಕೊಳ್ಬೋದು. ಐರನ್ ಯಾವ ಥರ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಗೈಸ್. ಓಕೆ ಗೈಸ್, ನೋಡಿದ್ರಲ್ಲ, ಹೀಗೇನು ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬರ್ 1000 ತನಕ ಆಗಿದೆ, ಅಂದರೆ 1K ಆಗಿದೆ. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಿ ನೀವು, ತುಂಬಾ ಖುಷಿ ಆಗುತ್ತೆ ಇದೆ ಗೈಸ್. ಹಾಗೆಯೇ ಇನ್ನೂ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಓಕೆ ಗೈಸ್, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅವರಿಗೆ ಸಹ ಹೇಳಿ, ಲೈಕ್ ಮಾಡಿ, ವಿಡಿಯೋಕ್ಕೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಕೊಡಿ ನೋಡ್ತಿದ್ದವರೆಲ್ಲ. ಓಕೆ, ಬಾಯ್ ಗೈಸ್, ಜೈ ಶ್ರೀ ಕೃಷ್ಣ.